ನನಗೆ ಒಂದು ಒಳ್ಳೆ ಬ್ರೇಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ಸಿನಿಮಾ ಪೊಟೆನ್ಷಿಯಲ್ ನೋಡಿ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇರೋದು ಎಲ್ಲಕ್ಕಿಂತ ಬಿಗ್ ಬಜೆಟ್ ಮೂವಿ ಅಂತ ಹೇಳ್ಬೋದು. ಅದಕ್ಕೆ ಪಕ್ಕಾ ಮಾಸ್ ಸಿನಿಮಾ ಇದು. ಮಾಸ್. ನನ್ನ ಹೆಸರು ಕನಕ ಅಷ್ಟೇ. ಶಿ ವಾಸ್ ದ ಪರ್ಸನ್ ಹೂ ಕೆಪ್ಟ್ ದ ಟೀಮ್ ಟುಗೆದರ್ ಅಂತ ಹೇಳ್ಬೋದು. ನಾನೇ ಒಂದು 5-6 ರೀಲ್ಸ್ ಮಾಡಾಕ್ತೀನಿ ಈ ಸಾಂಗಲ್ಲಿ, ಅಷ್ಟು ಚೆನ್ನಾಗಿದೆ. ಪ್ಲೀಸ್ ಪೋದು ಪಿಕ್ಚರ್ ತೋದು ಸಪೋರ್ಟ್ ಮಂತ್ಲೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಇನ್ರಾಜ್. ಕರಿಕಾಡ ಸಿನಿಮಾ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದು ಕೂಡ 5-6 ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಇವತ್ತು ರತನಿ ಅನ್ನುವಂತಹ ಸಾಂಗ್ ಮೂಲಕ ಸಿನಿಮಾ ತಂಡ ಸೌಂಡ್ ಮಾಡಿದೆ ಮಾಲ್ ಆಫ್ ಏಷ್ಯಾದಲ್ಲಿ ಅಂತ ಹೇಳ್ಬೋದು. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಬಗ್ಗೆ ಮಾತಾಡೋದಕ್ಕೆ ನಾಯಕಿ ನಿರೀಕ್ಷಾ ಶೆಟ್ಟಿ ಅವರಿದ್ದಾರೆ. ಈಗಾಗಲೇ ಇವ್ರನ್ನ ನೀವು ಕನ್ನಡದ ಸಿನಿಮಾಗಳಲ್ಲೂ ಹಾಗೆ ತುಳು ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀರ. ಈಗ ಕರಿಕಾಡ ಮೂಲಕ ಒಂದು ಇಡೀ ದೇಶದಲ್ಲೇ ಸಂಚಲನ ಮೂಡಿಸೋಕೆ ಬರ್ತಾ ಇದ್ದಾರೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಅವರಿದ್ದಾರೆ. ಸೊ ನಾನು ಅವ್ರನ್ನ ಮಾತನಾಡಿಸ್ತೀನಿ. ಹಾಯ್ ನಿರೀಕ್ಷಾ ಅವರೇ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಸೂಪರ್ಬ್ ಆಗಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕರಿಕಾಡ ಸಿನಿಮಾ, ಸೊ ಈ ಕರಿಕಾಡ ಸಿನಿಮಾಗೆ ನಿಮಗೆ ಹೇಗೆ ಆಪರ್ಚುನಿಟಿ ಸಿಕ್ತು? ಸೊ ನನಗೆ ನಾನು ತುಳು ಸಿನಿಮಾ ಮಾಡ್ತಿದ್ದಿದ್ದ ಕಾರಣದಿಂದ ನಮ್ಮ ಒಬ್ಬರು ಇದ್ದಾರೆ, ಬಾಲನ ಅಂತ, ನಮ್ಗೆ ತುಂಬ ಆತ್ಮೀಯರು. ಅವರಿಂದ ಇವ್ರಿಗೆ ರೆಫರೆನ್ಸ್ ಸಿಕ್ತು ಆ್ಯಂಡ್ ಇವ್ರು ಕರೆದ್ರು ನನ್ನ. ಸೊ ಆಮೇಲೆ ಇವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಅದು ಸಿನಿಮಾಗೆ ಸೆಟ್ ಆಗ್ತೀನಿ, ಆ ಕ್ಯಾರೆಕ್ಟರ್ಗೆ ಸೆಟ್ ಆಗ್ತೀನಿ, ಮಾಡ್ಬೋದು ಅಂತ ವೆಂಕಿ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದರು, ರಾಜ್ ಸರ್ ಸೆಲೆಕ್ಟ್ ಮಾಡಿದರು. ಸೊ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಆ್ಯಂಡ್ ನನಗೆ ಒಂದು ಒಳ್ಳೆ ಬ್ರೇಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬೋದು. ಬಿಕಾಸ್ ಸ್ಕೋಪ್ ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ಗೆ. ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಒಂದೇ ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ ಅಂತ, ಬಟ್ ಈಗ ಸಿನಿಮಾ ಪೊಟೆನ್ಷಿಯಲ್ ನೋಡಿ 5 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾ ಇದೆ. ದಟ್ ಇಸ್ ಅ ಬಿಗ್ ಥಿಂಗ್ ಇವನ್ ಫಾರ್ ಮೀ. ಸೊ ಫೆಬ್ರವರಿ 6ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬನ್ನಿ, ಫ್ಯಾಮಿಲಿ ಜೊತೆ ನೋಡಿ. ಇಟ್ ಈಸ್ ಅ ಪಕ್ಕಾ ಎಂಟರ್ಟೈನರ್ ಮೂವಿ. ತುಂಬ ಖುಷಿ ಆಗುತ್ತೆ, ಬಂದು ನೋಡಿ. ಓಕೆ, ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಪಾತ್ರದ ಹೆಸರು ಕನಕ. ನಾನು ಇಷ್ಟೇ ಹೇಳ್ಬೋದು. ನಾನು ಬೇರೆ ಹೇಳೋಕ್ಕೆ ಬಿಡ್ತಾ ಇಲ್ಲ ಡೈರೆಕ್ಟರ್ ಸರ್. ಬಟ್ ಅ ವೆರಿ ಬ್ಯೂಟಿಫುಲಿ ರಿಟನ್ ಕ್ಯಾರೆಕ್ಟರ್. ಏನಂತಾರೆ, ಆ್ಯಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ವೆಂಕಿ ಸರ್ ಹ್ಯಾಸ್ ಮೇಡ್ ಶೋರ್ ದ್ಯಾಟ್ ನಂದು ಏನು ಕ್ಯಾರೆಕ್ಟರ್ ಇದೆ, ಐ ಸ್ಟ್ಯಾಂಡ್ ಅಪ್ ಟು ದ್ಯಾಟ್. ಆ್ಯಂಡ್ ತುಂಬಾ ಮೇ ಬಿ ಸೀನ್ ಪೊಟೆನ್ಷಿಯಲ್ ಇನ್ ಮೀ ಆ್ಯಂಡ್ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ ನನ್ನ ಹತ್ರ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಮೈ ಬೆಸ್ಟ್ ಆ್ಯಂಡ್ ನಿಮಗೆಲ್ಲ ಗೊತ್ತಾಗುತ್ತೆ ಫೆಬ್ರವರಿ 6ಗೆ. ಎಸ್. ಅಂದರೆ ಇಷ್ಟು ನಿಮ್ಮ ತುಳು ಸಿನಿಮಾ ಆಗಿರ್ಬೋದು, ಕನ್ನಡದಲ್ಲೂ ಮಾಡಿದ್ದೀವಿ ಅಂತಂದರೆ ಇಷ್ಟು ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಈ ಸಿನಿಮಾ ಯಾಕೆ ವಿಶೇಷತೆ ಅಂತ? ಎಲ್ಲಕ್ಕಿಂತ ಬಿಗ್ ಬಜೆಟ್ ಮೂವಿ ಅಂತ ಹೇಳ್ಬೋದು. ಅದಕ್ಕೆ ಸೊ ಎಲ್ಲಕ್ಕಿಂತ ವಿಶೇಷತೆ ಅಗೇನ್ ಪಾನ್ ಇಂಡಿಯಾ ಸಿನಿಮಾ ಅಂತಲೇ ಹೇಳ್ಬೋದು. ಇಟ್ ಈಸ್ ಅ ಬಿಗ್ ಥಿಂಗ್ ಫಾರ್ ಮೀ. ನಾನು ಮಂಗಳೂರವಳು, ನಾನು ತುಳು ಸಿನಿಮಾಸಲ್ಲಿ ಮಾಡಿದ್ದೀನಿ. ದ್ಯಾಟ್ ಈಸ್ ಅ ವೆರಿ ಡಿಫ್ರೆಂಟ್ ಜಾನರ್. ಯಾಕಂದರೆ ನಾವು ತುಂಬಾ ಕಾಮಿಡಿ ಸಿನಿಮಾಸ್ ಮಾಡ್ತೀವಿ ಆ್ಯಂಡ್ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ತೀವಿ. ದಿಸ್ ಇಸ್ ಆಲ್ಸೋ ಅ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಬಟ್ ಪಕ್ಕಾ ಮಾಸ್ ಸಿನಿಮಾ ಇದು. ಮಾಸ್, ನಮ್ಮ ಕರ್ನಾಟಕ ಆಡಿಯನ್ಸಿಗೆ ಇಷ್ಟ ಆಗುವಂತಹ ಒಂದು ಜಾನರ್ ಇದು. ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಇಟ್ ಸ್ಟ್ಯಾಂಡ್ ಔಟ್. ಆಗಲೇ ಟೀಸರ್ ನೋಡ್ತಾ ಇದ್ವಿ, ನಿಮ್ಮನ್ನು ಸ್ವಲ್ಪ ಹೈಡ್ ಆ್ಯಂಡ್ ಸಿಕ್ ಮಾಡಿ ತೋರಿಸಿದ್ದಾರೆ. ಅಂದರೆ ಏನಾದರೂ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಲವ್ ಸ್ಟೋರಿ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಮಾಡ್ಬೋದು. ಚೆನ್ನಾಗಿದೆ. ನಂಗೆ ಗೊತ್ತಿಲ್ಲ. ಸೊ ಅದೇ ಸರ್ ಹೇಳಬಾರ್ದು ಹೇಳಿದ್ದಾರೆ, ಅದಕ್ಕೆ ನಾನು ಹೇಳಿದ್ದು ನನ್ನ ಹೆಸರು ಕನಕ ಅಷ್ಟೇ. ಓಕೆ, ಈ ನಿಮಗೆ ಈ ಒಂದು ಟೀಮ್ ಜೊತೆಗೆ ವರ್ಕ್ ಮಾಡಿ ಏನು ಅನ್ನಿಸ್ತು? ತುಂಬಾ ಫ್ಯಾಮ್ಲಿ ಥರ ಈ ಟೀಮ್. ನೀವು ನೋಡಿ, ರಾಜ್ ಸರ್ ಇದ್ದಾರೆ, ನಮ್ಮ ಕರಿಕಾಡ ಸರ್ ಇದ್ದಾರೆ, ಆ್ಯಂಡ್ ನಟರಾಜ್ ಸರ್ ಅವ್ರ ವೈಫ್ ಇಸ್ ಓನ್ಲಿ ದ ಪ್ರೊಡ್ಯೂಸರ್ ಆ್ಯಂಡ್ ಶಿ ಇಸ್ ಸೋ ವೆಲ್ಕಮಿಂಗ್. ನಿಮಗೆ ಸೆಟ್ಟಲ್ಲಿದ್ದರೂ ಮನೇಲಿದ್ದಂಗೆ ಅನ್ಸೋದು. ಒಂದು ಚಿಕ್ಕ ತೊಂದರೆ ಆದರೂ ಶಿ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ದ ಟೀಮ್, ನೋ ಮ್ಯಾಟರ್ ಹೂ ಇಟ್ ಇಸ್. ಅದು ಸೆಟ್ ಬಾಯಿಂದ ಆಗಲಿ, ಆರ್ಟಿಸ್ಟ್ ತನಕ ಆಗಲಿ, ಅಥವಾ ಸೀನಿಯರ್ ಆರ್ಟಿಸ್ಟ್ ಆಗಲಿ, ಶಿ ಇಸ್ ದೇರ್ ಫಾರ್ ಎವ್ರಿಬಡಿ. ಸೊ ಶಿ ವಾಸ್ ದ ಪರ್ಸನ್ ಹೂ ಕೆಪ್ಟ್ ದ ಟೀಮ್ ಟುಗೆದರ್ ಅಂತ ಹೇಳ್ಬೋದು. ಸೊ ಅವರಿಂದಾಗಿ ನಮಗೆ ಮನೇಲಿದ್ದಿದ್ದ ವೈಬ್ಸ್ ಬಂದಿದೆ ಸೆಟ್ಟಲ್ಲಿ ಕೂಡ. ನಾವು ಹೊರಗಡೆ ಶೂಟಿಂಗ್ ಮಾಡಿದಾಗಲೂ ಅಷ್ಟೇ. ಆ್ಯಂಡ್ ನಟರಾಜ್ ಸರ್ ಕೂಡ ಅಷ್ಟೇ, ತುಂಬಾ ಫ್ರೆಂಡ್ಲಿ, ವೆರಿ ಗುಡ್ ಇನ್ ಅ ವೇ. ಆ್ಯಂಡ್ ತುಂಬ ಎಫರ್ಟ್ಸ್ ಅವ್ರು ಹಾಕಿದ್ದಾರೆ. ನಮ್ಗೆ ಹೆಂಗಿರುತ್ತೆ, ಅಯ್ಯೋ ನಾವು ಸಿನಿಮಾ ಮಾಡಿದ್ದೀವಿ, ಇವ್ರಿಗೇನು ಆ್ಯಕ್ಟಿಂಗ್. ನೋ, ಹೀಸ್ ಪುಟ್ ಇಸ್ 100% ಎಫರ್ಟ್ಸ್. ಆ್ಯಂಡ್ ಅವ್ರನ್ನ ನೋಡಿ ಅದು ಉತ್ಸಾಹ ನಮಗೂ ಬಂದಿದೆ, ಅಯ್ಯೋ ನಾವು ಮಾಡಬೇಕು ಅನ್ನೋ ಅಂಥದ್ದು. ಆ್ಯಂಡ್ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ದಿಗ್ಗಜರಿದ್ದಾರೆ ಸಿನಿಮಾದಲ್ಲಿ. ಎವ್ರಿಬಡಿ ವಾಸ್ ಸೋ ವೆಲ್ಕಮಿಂಗ್ ದ್ಯಾಟ್ ಸಿನಿಮಾ ಸ್ಟಾರ್ಟ್ ಆಗಿದ್ದು ಮುಗ್ದಿದ್ದು ಇವತ್ತು ಲಾಂಚ್ ಆಗ್ತಾ ಇರೋದು ಗೊತ್ತೇ ಆಗ್ತಾ ಇಲ್ಲ. ಓಕೆ, ರತ್ನಿ ಜೊತೆಗೆ ವರ್ಕ್ ಮಾಡಿ ಹೇಗೆ ಅನ್ನಿಸ್ತು? ರತ್ನಿ ಜೊತೆ ನಾನು ವರ್ಕೇ ಮಾಡಿಲ್ವಲ್ಲ.
ಓಕೆ, ಸಾಂಗ್ ನೋಡಿ ಈಗ. ಸಾಂಗ್ ಅಂತೂ ಸೂಪರ್. ನಾನಿಲ್ಲ ಸಾಂಗಲ್ಲಿ, ಬಟ್ ಐ ಮೇಕ್ ಶೋರ್ ನಾನೇ ಒಂದು 5-6 ರೀಲ್ಸ್ ಮಾಡಾಕ್ತೀನಿ ಈ ಸಾಂಗಲ್ಲಿ. ಅಷ್ಟು ಚೆನ್ನಾಗಿದೆ. ಡ್ಯಾನ್ಸ್ ನಂಬರ್ ಇದು ಮದುವೆಯಲ್ಲಿ, ಫಂಕ್ಷನ್ಸಲ್ಲಿ ಎಲ್ಲೂ ಪ್ಲೇ ಮಾಡಿ ಕುಣಿತಾ ಇರ್ಬೋದು, ಅಷ್ಟು ಚೆನ್ನಾಗಿದೆ ಸಾಂಗ್. ಐ ಲವ್ಡ್ ಇಟ್. ಸೊ ನಿಮಗೂ ಇಷ್ಟ ಆಗುತ್ತೆ. ಯೂಟ್ಯೂಬಲ್ಲಿ ಸಾಂಗ್ ಇವತ್ತು ರಿಲೀಸ್ ಆಗುತ್ತೆ, ಹೋಗಿ ನೋಡಿ, ನಮ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಟೀಸರ್ಗೆ, ಫಸ್ಟ್ ಸಾಂಗಿಗೆ ತುಂಬಾ ಪ್ರೀತಿ ತೋರಿಸಿದ್ದೀರಾ, ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿದೆ. ಇದನ್ನು ಅದಕ್ಕಿಂತ ಹೆಚ್ಚು ಮಾಡಿಬಿಡಿ, ಚೆನ್ನಾಗಿರುತ್ತೆ. ಓಕೆ, ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ 6ಗೆ. ನಿಮ್ಮ ಕರಾವಳಿ ಜನರಿಗೆ ಹಾಗೆ ನಮ್ಮ ಕನ್ನಡದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರಾವಳಿ ಜನರಿಗೆ ಪ್ಲೀಸ್ ಪೋದು ಪಿಕ್ಚರ್ ತೂದು ಸಪೋರ್ಟ್ ಮಂತ್ಲೆ. ಆ್ಯಂಡ್ ನಮ್ಮೆಲ್ಲ ಕರ್ನಾಟಕದ ಜನತೆಗೆ ನಾನು ಆಗಲೇ ಹೇಳ್ದಂಗೆ, ನಾವು ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ ಇರೋದು ನಿಮ್ಮ ಕೈಯಲ್ಲಿ, ಅದು ಫೆಬ್ರವರಿ 6ಗೆ. ಸೊ ನಮ್ಮನ್ನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿಬಿಡಿ. ಆ್ಯಂಡ್ ತುಂಬಾ ಎಕ್ಸೈಟ್ಮೆಂಟ್ ಇದೆ ನನಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ, ಬಿಕಾಸ್ ಇಟ್ ಹ್ಯಾಸ್ ಕಮ್ ಔಟ್ ವೆರಿ ವೆರಿ ಬ್ಯೂಟಿಫುಲಿ. ಪಕ್ಕಾ ನಿಮ್ಗೆ ಹೇಳ್ತೀನಿ, ತುಂಬಾ ಇಷ್ಟ ಆಗುವಂಥ ಮೂವಿ, ಎಲ್ಲರಿಗೂ ಇಷ್ಟ ಆಗುವಂಥ ಮೂವಿ. ಬನ್ನಿ ನೋಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಇದಾಗಿತ್ತು ನಿರೀಕ್ಷಾ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.